ಸ್ನೇಹಿತರೆ ನಮಸ್ತೆ. ನಾನು ಇವಾಗ ಎಲ್ಲಿದ್ದೀನಿ ಅಂದರೆ ನೀವು ಹಿಂದ್ಗಡೆ ನೋಡ್ತಾ ಇರ್ಬೋದು. ಬ್ಯಾಂಕ್ ಜನಾರ್ದನ್ ಅವರ ಏನು ನಿಧನ ಹೊಂದಿದ್ರು, ಅವರೇನು ವಿಧಿವೇಶರಾಗಿದ್ದರು. ಅಲ್ಲಿ ನಾವು ಮನೆ ಹತ್ರ ಇದ್ದೀವಿ. ಬಟ್ ಇವಾಗ ರವೀಂದ್ರ ಕಲಾಕ್ಷೇತ್ರಕ್ಕೆ ತಗೊಂಡೋಗಿದ್ದಾರೆ. ಬಟ್ ಅವರ ಅಭಿಮಾನಿಗಳು ಇಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸೋಂಥದ್ದು. ಇನ್ನೊಂದೇನಂದ್ರೆ ಇವರು ಮೈಸೂರಿಂದ ಬಂದಿದ್ದಾರೆ. ಸರ್ ನಮಸ್ತೆ. ನಮ್ಮ ಹೆಸರು ಕಿರಣ್ ಕುಮಾರ್ ಗೌಡ ಅಂತ. ಸರ್ ಎಲ್ಲಿಂದ ಬಂದಿರೋದು? ಮೈಸೂರಿಂದ. ಮೈಸೂರಿಂದ. ನಾವಿರೋದು ಬೆಂಗಳೂರೇ, ಬಟ್ ಮೈಸೂರಿಂದ ವಿಷಯ ತಿಳಿತು ನಾವು ಬಂದ್ವಿ ಆ್ಯಕ್ಚುಲಿ. ಬಟ್ ನನಗೆ 4:30 5 ಗಂಟೆಗೆ ನಮ್ಗೆ ವಿಷಯ ತಿಳಿಯಿತು. ಸೊ ಇಮಿಡಿಯೇಟಾಗಿ ಬರೋಕ್ಕೂ ಅಂತೂ ಆಗಲಿಲ್ಲ. ಮೈಸೂರಿಂದ ಬರಬೇಕು ಅಂದ್ರೂ ಅಷ್ಟರಲ್ಲಿ ಇಲ್ಲಿ ಮುಗಿಸ್ಕೊಂಡು ಹೋಗಿದ್ದಾರೆ. ನಾನು ದೊಡ್ಡ ಅಭಿಮಾನಿ ಅವರು. ತಳ್ಳೆ ನನ್ನ ಮಗದಿಂದನೂ ನಾವು ದೊಡ್ಡ ಫ್ಯಾನ್ ನಾನು. ಅವಾಗ ಏನಾಯಿತು, ಅವಾಗ ಉಪೇಂದ್ರ ಅವರಿದ್ದಾಗಲೂ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ, ಒಂದು ಚಿಕ್ಕ ಕೆಲಸ ಮಾಡಿದ್ದೀನಿ. ಅವಾಗಿಂದನೂ ಅವ್ರಿಗೆ ಒಂದು ಅಷ್ಟೇ, ಇನ್ನೇನಿಲ್ಲ. ಬಟ್ ಭಾಳ ಬೇಜಾರಾಗುತ್ತೆ ಆ್ಯಕ್ಚುಲಿ. ಈಗ ಆತ್ಮಕ್ಕೆ ಶಾಂತಿ ಸಿಗಲಿ ಆ್ಯಕ್ಚುಲಿ ಅಷ್ಟೇ. ಅಂದರೆ ಅವ್ರ ಜೊತೆ ಒಡನಾಟ ಅಂದ್ರೆ ಯಾವ ರೀತಿ ಮಾತಾಡ್ತಿದ್ರು? ಅವಾಗ ಕ್ಲೋಸ್ ಆಗಿರಲಿಲ್ಲ, ಬಟ್ ಅವ್ರು ಯಾವತ್ತೂ ಜಾಲಿಯಾಗಿ ಖುಷಿಯಾಗಿ ಇರ್ತಿದ್ರು ಆ್ಯಕ್ಚುಲಿ. ಅವಾಗ ಶೂಟಿಂಗಲ್ಲಿ ನಾನು ಒಂದು ಚಿಕ್ಕ ಕೆಲಸದಲ್ಲಿ ಇದ್ದೆ ಆ್ಯಕ್ಚುಲಿ. ಬಟ್ ಊಟ ಮಾಡಿದ್ರೆ ಕೂಡ ಚಿತ್ರಾನ್ನ ಕೂಡ ಎಲ್ಲರ ಜೊತೆ ಮತ್ತು ಚಿತ್ರಾನ್ನ ಕೂಡ ತಿಂತಾ ಇದ್ರು ಆ್ಯಕ್ಚುಲಿ. ಮೊಸರನ್ನ ಕೂಡ ತಿಂತಾ ಇದ್ರು ಆ್ಯಕ್ಚುಲಿ, ಅಷ್ಟೇನೇನಿಲ್ಲ. ನಿಮ್ಗೆ ವಿಷಯ ತಿಳಿದಾಗ ಹೇಗೆ ಅನ್ನಿಸ್ತು ಸರ್? ಭಾಳ ಬೇಜಾರಾಯ್ತು ಸರ್. ಬಟ್ ವಿಧಿ ಒಂದೇ ಅಲ್ವಾ ಸರ್, ಎಲ್ಲರೂ ಒಂದೇ ಆ್ಯಕ್ಚುಲಿ. ಬಟ್ ಬೇಜಾರಾಯಿತು. ಅವರು ಮಗ ಇದ್ದಾರೆ, ಅವರು ಮಗ ಹತ್ರನೂ ತುಂಬ ಹೋರಾಟ ಇದೆ ಆ್ಯಕ್ಚುಲಿ. ಯಾಕೆಂದರೆ ಅವರು ಫಿಲಮ್ ಶೂಟಿಂಗು ಅದು ಇದು ಎಲ್ಲ ಅವರು ಕೂಡ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ, ಇಂಟರ್ನಲ್. ಸೊ ಅವರು ಕಾಲ್ ಮಾಡಿದರು ಆ್ಯಕ್ಚುಲಿ, ತೊಂದರೆ ಏನಿಲ್ಲ. ಇವಾಗ ಹೋಗ್ತಾ ಇದೀವಿ ನಾವು, ಈಗ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ಈಗ. ಸರ್ ನೀವೇನು ಹೇಳ್ತೀರಾ? ಸರ್ ನಮ್ಮದು ಕನ್ನಡದ ಒಂದು ದೊಡ್ಡ ನಟರು ನಮಗೆ ಕಳ್ಕೊಂಡಿದ್ದೀವಿ. ಕನ್ನಡ ಇವತ್ತು ಲಾಸ್ ಆಗಿದೆ, ಏನು ಮಾಡೋಕ್ಕಾಗೋದಿಲ್ಲ. ಆಯಿತು, ಇವಾಗ ನಾವು ಹೋಗ್ತಾ ಇದ್ದೀವಿ ನೋಡೋಕ್ಕೋಸ್ಕರ. ಅವ್ರ ಜೊತೆ ಅವ್ರ ಎಲ್ಲ ಆ್ಯಕ್ಟಿಂಗ್ ನಮ್ಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಅಲ್ಲಿಂದ ಬಂದಿದ್ದೀನಿ. ಆದರೆ ನೋಡೋಕ್ಕೋಸ್ಕರ ನಾವು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಸರ್, ನೋಡ್ಕೊಂಡ್ಬರ್ತೀವಿ. ಸರ್ ಇನ್ನೊಂದು, ಅವರ ಅಂದರೆ ಸಿನಿಮಾಗಳಾಗಿರ್ಬೋದು, ಅವರ ಹಾಸ್ಯವನ್ನು ನೆನೆಸ್ಕೊಳ್ಳೋದ್ರೆ ಯಾವ ರೀತಿ ನೆನೆಸ್ಕೊತೀರಾ ಸರ್? ಸರ್ ನಟರು ಸರ್, ದೊಡ್ಡ ನಟರು ಆ್ಯಕ್ಚುಲಿ. ನರಸಿಂಹರಾಜ್ಗೆ ಹೇಳಬೇಕು ಅಂದರೆ ಅವರಿಂದ ನಾವು ಅವರು ಶಿಷ್ಯ ಅಂತ ಹೇಳ್ಬೋದು ಆ್ಯಕ್ಚುಲಿ. ಬಟ್ ಕರ್ನಾಟಕಕ್ಕೆ ಒಳ್ಳೆ ಒಂದು ನಷ್ಟ ಆಗಿದೆ ಆ್ಯಕ್ಚುಲಿ, ಫಿಲಮ್ ರಂಗಕ್ಕೆ ನಷ್ಟ ಆಗಿದೆ. ಮೋಸ್ಟ್ಲಿ ಅವರು ಮಗ ಇದ್ದಾರೆ, ಬಟ್ ಅವರು ಬೇರೆ ಪ್ರೊಡಕ್ಷನಲ್ಲಿ ಬರ್ತಾ ಇದ್ದಾರೆ. ಅವರಿಗೆ ಒಂದು ಶ್ರೇಷ್ಠ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಬಟ್ ಇವರಿಗೆ ಒಂದು ಒಳ್ಳೆ ರೀಪ್ ಆಗ್ತಿಲ್ಲ ಅಷ್ಟೇ. ಅಂದರೆ ಸರ್ ಈಗ ನಾವು ತರ್ರೆ ನನ್ನ ಮಗ ಆಗಿರ್ಬೋದು ಅಥವಾ ಖುಷಿ ಆಗಿರ್ಬೋದು, ಇವೆಲ್ಲ ನೋಡಿದಾಗ ಏನೋ ಒಂದ್ಸಲ ಖುಷಿ, ಅವ್ರ ಕಾಮಿಡಿಗಳನ್ನ ನೋಡಿದಾಗ ಖುಷಿ ಆಗ್ತಾ ಇತ್ತು. ಬಟ್ ಈ ಟೈಮಲ್ಲಿ ಅವ್ರನ್ನ ಕಳ್ಕೊಂಡಿದ್ದೀವಿ. ಅವರು ತುಂಬ ಆ್ಯಕ್ಟಿಂಗ್ ಮಾಡಿರೋದು ಜಗ್ಗೇಶ್ ಅವ್ರ ಜೊತೆಲಿ ಮಾಡಿದ್ದಾರೆ, ತುಂಬ ತಂದೆಯಾಗಿ ಮಾಡಿದ್ದಾರೆ, ಮಾವಾಗಿ ಮಾಡಿದ್ದಾರೆ. ಅವ್ರ ಜೊತೆ ಅವ್ರ ಕಾಂಬಿನೇಷನ್ ನಮ್ಗೆ ತುಂಬ ಇಷ್ಟ ಆಗಿತ್ತು. ಆ್ಯಕ್ಚುಲಿ ನಮ್ಗೆ ಜಗ್ಗೇಶ್ ಅವರು ನಮಗೆ ಈ ವಿಚಾರ ತಿಳಿಸಿದ್ದು. ಈ ಥರ ಫಸ್ಟು ನಮಗೆ ಬೆಳಗ್ಗೆ ಇನ್ನು 3:30 ಆ್ಯಕ್ಚುಲಿ 2 ಗಂಟೆ 2:15 ಆಗಿದೆ ಅಂತೆ. 3 ಗಂಟೆಗೆ ಜಗ್ಗೇಶ್ ಅಣ್ಣವರು ತಿಳಿಸಿದ್ದು. ಅದನ್ನು ತಿಳ್ಕೊಂಡಿದ್ದು ನಾವು ಇಮಿಡಿಯೇಟಾಗಿ ಬರ್ಬೇಕಂದ್ರೆ ಮೈಸೂರು ಬಿಟ್ಟು ಇಮಿಡಿಯೇಟಾಗಿ ಬಂದಿದ್ದೀವಿ. ಈಗ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ ಸರ್. ಅಲ್ಲಿ ಹೋಗ್ಬಿಟ್ಟು ಅದನ್ನು ಪಿಣಿಯಲ್ಲಿ ಕೂಡ ಅವ್ರು ಮುಗಿಯೋದು ಅಲ್ಲೇ ಇರ್ತೀವಿ ನಾವು. ಕೊನೆಯವ್ರಿಗೆ ಎತ್ಬಿಟ್ಟು ನಾವು ಮುಗಿಸ್ಕೊಂಡು ಹೋಗ್ತೀವಿ.